ಕರ್ಕೊಂಡು ಹೋದ್ರೆ ಈಗ ಬಂತಲ್ಲ ಮಾತು, ಅದೇ ಥರ ಬರಬಾರ್ದಂತ ಹೇಳಿ ಒಂದು ಪರ್ಮಿಷನ್ ಲೆಟರ್ ಬೇಕಲ್ಲ, ನೀವೆಲ್ಲ ತಿಳಿದವು ಹಾಕಿ ಅದನ್ನು ಕೇಳಿದ್ದು ನಾವು ಕರೆಕ್ಟ್ ಪರ್ಮಿಷನ್ ಲೆಟರ್ ಹೇಗೆ ತೊಗೊಂಡು ಹೋಗೋದಂತ. ಮತ್ತೆ ಮಾನಸ ಬೆಳಿಗ್ಗೆ ಫೋನ್ ಮಾಡೋಗಿ ಹೇಳ್ತಾರೆ ಏನಾದ್ರು ಅಂದರೆ ನನ್ನ ಅಕ್ಕನ ಮಗನೇ ಫೋನ್ ಮಾಡಿ, ನಾನು ಹತ್ರ ಮಾಡಿದರೆ ಇವರು ಗೊತ್ತಾಗ್ತಲ್ಲ ತಂಗಿದ್ದ ನಾನು ಫೋನ್ ಮಾಡೋಕ್ಕೆ ಹೋಗಿಲ್ಲ ಸತ್ಯ ಹೇಳಿದರೆ. ಅಕ್ಕನ ಹತ್ರ ಫೋನ್ ಉಡುಪಿಯ ಆದರ್ಶ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೇವೆ ಅಂತ. ನಾವು ಉಡುಪಿ ಆಸ್ಪತ್ರೆಗೆ ಒಂದು 11-11:30 ಆಗಿರ್ಬೋದು, ಇಲ್ಲಿ ನೆಲ್ಲೆಡ್ದು ಹೋಗ್ಬೇಕಲ್ಲ. ಹೋಗಿ ಅಲ್ಲಿ ಹೋದಾಗ ನಾವು ಸ್ವಲ್ಪ ಹೊತ್ತಾಯ್ತು ಎಲ್ಲರ ಇದು ಮಾಡಿ ಮತ್ತು ಐಸಿಗಲ್ಲಿರೋದು. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮನ್ನು ಬಿಟ್ಟರು ಅವರು. 3:30 ಗಂಟೆ ತನಕ ಅವಳಿದ್ದು, 3:30 ಗಂಟೆ ತನಕ ಇವಳ ತಮ್ಮ, ಇವಳ ತಂದೆ 3 ಜನ ಓಡಿ ಹೋಗಿದ್ದು. ಯಾಕೆ? CC ಕ್ಯಾಮ್ರಾ ಚೆಕ್ ಮಾಡ್ಬೋದಲ್ಲ ಈಗ. ಯಾರು CC ಕ್ಯಾಮ್ರಾದಲ್ಲಿ ಸಿಗ್ತದೋ ಇಲ್ವಾ ಇವರು ಓಡಿ ಹೋಗಿದ್ದು? ಆವತ್ತು ಆ ದಿನ ಇಲ್ಲ, ಎಲ್ಲದೇ ಇರೋದು. ಹೌದಾ? ಡಾಕ್ಟ್ರುಗಳು ಸೀರಿಯಸ್ ಇದೆ, ದೇವ್ರದ್ದು 50 ನಮ್ಮದು 50 ಅಂದಾಗ ನಾವು ಕರ್ಕೊಂಡು ಹೋಗ್ಬೇಕಾ ಇಲ್ವಾ? ನೀವು ಹೇಳಿ ಕರ್ಕೊಂಡು ಹೋಗ್ಬೇಕಾ ಬೇಡವಾ? ಕರ್ಕೊಂಡು ಹೋಗೋ ಬೇಡವಾ? ನಮ್ಮ ಜೀವ. ಆಮೇಲೆ UNFI ಹಾಸ್ಪಿಟ್ಲಲ್ಲಿ ಹೇಳಿದ್ರು ಇದು ಲೇಟ್ ಆಯಿತು, ಇದನ್ನು ನೀವು ಎಲ್ಲಿ ಕರ್ಕೊಂಡು ಹೋದ್ರು ಇದು ಬದುಕೋ ಚಾನ್ಸಸ್ ಇಲ್ಲ ಅಂತ. ನಾವು ಪ್ಲಾಸ್ಮಾ ಥೆರಪಿ ಮಾಡಿ ನೋಡ್ಬೋದು, ಅಲ್ಲದೆ ಏನು ಮಾಡೋಕ್ಕೆ ಒಂದಿಷ್ಟು ಬ್ಲಡ್ಡಲ್ಲಿ ಇಷ್ಟು ಅಂಶ ಇದ್ರೂ, ಪಾದರಸದ ಅಂಶ ಇದ್ರೂ ಏನು ಮಾಡೋಕ್ಕಾಗೋದಿಲ್ಲ, ಬೇರೆ ಲಿವರ್ ಕುರ್ಸೋಕ್ಕಾಗೋದಿಲ್ಲ, ಅದು ಇದು ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾವು 24ನೇ ತಾರೀಕಿಗೆ ಬೆಳಿಗ್ಗೆ ಮಂಗಳವಾರ ತೊಗೊಂಡೋಗಿದ್ವಿ. ಎಷ್ಟು ಖರ್ಚು ಮಾಡಿದ್ದೇವೆ, ಬಿಲ್ ಉಂಟಲ್ಲ ನಮ್ಮ ಹತ್ರ. ನಮ್ಮ ಹತ್ರ ಬಿಲ್ ನಾವೇ ಕಟ್ಟಿದಲ್ಲ, ಅವಳು ಕಟ್ಟಿಲ್ಲ. ಆದರ್ಶ ಹಾಸ್ಪಿಟ್ಲ್ ಓಡಿ ಹೋಗಿದ್ದಲ್ಲ, ಬಿಲ್ ಕಟ್ಟಿದಲ್ಲ ಅವಳು. ಈಗ ಗಜರಿ ಆಸ್ಪತ್ರೆಗೆ ಇವ್ರು ಇಷ್ಟೆಲ್ಲ ಹೇಳ್ತಲ್ಲ, ಯಾಕೆ ಕಂಪ್ಲೇಂಟ್ ಮಾಡಿಲ್ಲ ಇವಳು? ಕಂಪ್ಲೇಂಟ್ ಮಾಡ್ಬೋಯ್ತಲ್ಲ. ಯಾವುದು ಈಗ ಕಂಪ್ಲೇಂಟ್ ಮಾಡ್ಬೋಯ್ತಲ್ಲ ಇವ್ರು. ಹೀಗೆ ಮಾಡೋ ಗಜರಿ ಆಸ್ಪತ್ರೆ ಕಂಪ್ಲೇಂಟ್ ಇಲ್ಲ. ನಾವು ಇವತ್ತೇನು ರಾಜ್ಯ ಸರ್ಕಾರ SSLC ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ, ಹೈಸ್ಕೂಲಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಂದಿನಿಂದಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ದ್ವಿಭಾಷೆಯನ್ನು ಜಾರಿಗೊಳಿಸಬೇಕು, ತ್ರಿಭಾಷಾ ಹಿಂದಿ ಬೇಡ ಅಂತಕ್ಕಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ TN ನಾರಾಯಣಗೌಡರ ನಾಯಕತ್ವದಲ್ಲಿ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ವಿ. 2025 ಆಗಸ್ಟ್ 14ನೇ ತಾರೀಕು ಅಹೋರಾತ್ರಿ ಧರಣಿಯನ್ನು ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಡಿದ್ವಿ. ನಾವು ಸಹ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡಿ ದ್ವಿಭಾಷಾ ಸಾಕು, ನಮಗೆ ಹಿಂದಿ ಬೇಡ ಅಂತಕ್ಕಂಥದ್ದನ್ನು ಹೇಳಿದ್ವಿ. ಇವತ್ತು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಇವತ್ತು ಅಂಕಗಳನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ, ದ್ವಿಭಾಷಾವನ್ನು ಜಾರಿಗೊಳಿಸ್ತೀವಿ ಅಂತಕ್ಕಂಥ ಏನು ಆದೇಶ ಮಾಡಿದ್ದಾರೆ, ಇದನ್ನು ನಾವು ಸ್ವಾಗತ ಮಾಡ್ತೇವೆ. ಕೆಲವರು ಇತ್ತೀಚಿನ ದಿನಗಳಲ್ಲಿ BJPಯ ಕೆಲವರು ನಾಯಕರುಗಳು ಹಿಂದಿನ ನಮ್ಮ ರಾಜ್ಯದಲ್ಲಿ ಯಾಕೆ ತೆಗೆದ್ರು ಅಂತಕ್ಕಂಥ ಪ್ರಶ್ನೆಯನ್ನು ಮಾನ್ಯ ವಿಜೇಂದ್ರ ಅವರು, ಸುರೇಶ್ ಕುಮಾರ್ ಅವರು, ಕೇಂದ್ರ ಸಚಿವರಾದಂಥ ಶೋಭಕ್ ಅವರು ಮತ್ತು ಅಶೋಕ್ ಅವರು ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ. ಬಹುತೇಕ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಇವತ್ತು ಹಿಂದಿ ಒಂದು ಸಬ್ಜೆಕ್ಟಲ್ಲಿ 2025ರಲ್ಲಿ 1,40,000 ಜನ ವಿದ್ಯಾರ್ಥಿಗಳು ಇವತ್ತು ಫೇಲ್ ಆದರು. ಯಾರ ಭವಿಷ್ಯ ಹಾಳಾಗಿದ್ದು? ಕನ್ನಡಿಗರ ಭವಿಷ್ಯ. ಮತ್ತು ಇವತ್ತು ಮೊನ್ನೆ ರೈಲ್ವೆ ಇಲಾಖೆಯಲ್ಲಿ